ಎರಡು ಕಾಂಪ್ಲಿಕೇಶನ್ಸ್ನ ಜನ ಯಾವಾಗಲೂ ಕೇಳ್ತಾರೆ, ಡಾಕ್ಟ್ರೇ ಡಯಾಬಿಟಿಸ್ನವ್ರಿಗೆ ಗಾಯ ಯಾಕೆ ಒಣಗೋದಿಲ್ಲ, ಸೆಕ್ಷುವಲ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಉದ್ರೇಕಗೊಳ್ಳುವುದಿಲ್ಲ ಯಾಕೆ ಅಂತ ಈ ಪ್ರಶ್ನೆ ಕೇಳ್ತಾರೆ. ಸಕ್ಕರೆ ಕಾಯಿಲೆ ಇರೋರು ಬರೀ ಕಾಲಿನಲ್ಲಿ ನಡಿಬೇಡಿ. ಸೊ ಅವರಿಗೆ ಸೆನ್ಸೇಷನ್ ಇಲ್ಲದಿರೋದ್ರಿಂದ ಕಾಲಿನೊಳಗೆ ಇನ್ಫೆಕ್ಷನ್ ಆಗುತ್ತೆ, ಬ್ಲಬ್ಸ್ ಆಗುತ್ತೆ, ಸೆಲ್ಯುಲೈಟಿಸ್ ಆಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಕಾಲು ಕಳ್ಕೊಳ್ತಾರೆ. ನಾನು ಸಾಕಷ್ಟು ಸಾವಿರ ಆಪರೇಷನ್ ಮಾಡಿದ್ದೀನಿ, ಆದರೆ ನನಗೆ ಬಹಳ ದುಃಖ ಆಗೋ ಆಪರೇಷನ್ ಅಂದರೆ ಒಬ್ಬ ಮನುಷ್ಯನ ಕಾಲು ತೆಗೆಯೋದು. ಇದನ್ನು ನಾನು ಮ್ಯಾಕ್ಸಿಮಮ್ ಮಾಡಿರೋದು ಜನವರಿಯಲ್ಲಿ. ಪೈಲ್ಸ್ ಆಪರೇಷನ್ ಮಾಡಲಿಕ್ಕೆ ಇಂದು ಮುಂದೆ ನೋಡ್ತಾರೆ. ಯಾಕಂದರೆ ಇಲ್ಲ ಡಾಕ್ಟ್ರೆ, ಅವರಿಗೆ ನಮ್ಮ ಅಮ್ಮನಿಗೆ ಡಯಾಬಿಟಿಸ್ ಇದೆ. ತುಂಬ ಜನ ನಾನು ಕೇಳ್ತಾರೆ, ಡಾಕ್ಟ್ರೆ ನನ್ನ ಶಿಶ್ನ ತುಂಬ ಚಿಕ್ಕದಿದೆ, ಬೆಳವಣಿಗೆ ಆಗಲ್ವ ಅಂತ. ನಾವು ಇಟ್ ಈಸ್ ನಾಟ್ ದ ಲೆಂತ್, ಇಟ್ ಈಸ್ ದ ಸ್ಟ್ರೆಂತ್ ಅಂತೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಎರೆಕ್ಟೈಲ್ ಡಿಸ್ಫಂಕ್ಷನ್. ಈ ಉದ್ರೇಕಗೊಳ್ಳಬೇಕಾದ್ರೆ ಎರಡು ಇಂಪಾರ್ಟೆಂಟ್. ಮತ್ತು ಏನು ಮಾಡಬೇಕು ಡಾಕ್ಟ್ರೆ, ಇವು ಎರಡು ಆಗಿದಾಗ ನಾವು ಏನು ಮಾಡಬೇಕು ಅಂದರೆ, ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಸಕ್ಕರೆ ಕಾಯಿಲೆ, ಮಧುಮೇಹ, ಇದರಲ್ಲಿ ಎರಡು ಭಾಳ ಇಂಪಾರ್ಟೆಂಟು ಟೈಪ್ಸ್ ಇದ್ದಾವೆ. ಟೈಪ್ 1 ಆ್ಯಂಡ್ ಟೈಪ್ 2 ಅಂತೀವಿ. ಇವತ್ತು ಡಯಾಬಿಟಿಸ್ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಎರಡು ಕಾಂಪ್ಲಿಕೇಶನ್ಸ್ನ ಜನ ಯಾವಾಗಲೂ ಕೇಳ್ತಾರೆ, ಡಾಕ್ಟ್ರೇ ಡಯಾಬಿಟಿಸ್ನವ್ರಿಗೆ ಗಾಯ ಯಾಕೆ ಒಣಗೋದಿಲ್ಲ, ಒಂದು ಪ್ರಶ್ನೆ. ಎರಡನೇದು, ಸಕ್ಕರೆ ಕಾಯಿಲೆ ಒಂದು 5-10 ವರ್ಷ ಆದಮೇಲೆ ಅವರಿಗೆ ಸೆಕ್ಷುವಲ್ ಪ್ರಾಬ್ಲಮ್ ಬರುತ್ತೆ, ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಉದ್ರೇಕಗೊಳ್ಳುವುದಿಲ್ಲ ಯಾಕೆ ಅಂತ ಈ ಪ್ರಶ್ನೆ ಕೇಳ್ತಾರೆ. ನಿಮಗೆ ಮೊದಲನೇ ಪ್ರಶ್ನೆ, ಗಾಯ ಆದರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಯಾಕೆ ಒಣಗಲ್ಲ ಅಂದರೆ ಎರಡು ಕಾರಣ. ವ್ಯಾಸ್ಕ್ಯುಲೈಟಿಸ್ ಅಂತೀವಿ, ಅಂದರೆ ರಕ್ತನಾಳಗಳ ಪ್ರಾಬ್ಲಮ್ಮು. ಅದು ಬಿಟ್ಟರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್. ಈ ನ್ಯೂರಲಾಜಿಕಲ್ ಮೊದಲು ಹೇಳ್ತೀನಿ. ಪೆರಿಫರಲ್ ನ್ಯೂರೈಟಿಸ್ ಅಂತೀವಿ. ಸಕ್ಕರೆ ಕಾಯಿಲೆ ಭಾಳ ವರ್ಷ ಇರೋರಿಗೆ ನರಗಳು ವೀಕ್ ಆಗ್ತವೆ, ಹಂಗಾಗಿ ಅವ್ರಿಗೆ ಸೆನ್ಸೇಷನ್ ಕಡಿಮೆ ಆಗುತ್ತೆ, ಅವರಾಗ ಟ್ರಾಮಾ ಮಾಡ್ಕೋತಾರೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ, ಅಯ್ಯಪ್ಪ ಸ್ವಾಮಿಗೆ ಬರೀ ಕಾಲಿನಲ್ಲಿ ನಡ್ಕೊಂಡು ಹೋಗ್ತಾರೆ, ಅವರಿಗೆ ಮುಳ್ಳು ಚುಚ್ಚಿದ್ರೂ ಗೊತ್ತಾಗಲ್ಲ, ಅದು ಕಾಲು ಇಷ್ಟಪ್ಪ ಊದ್ಕೊಳ್ಳುತ್ತೆ, ಸೆಲ್ಯುಲೈಟಿಸ್ ಅಂತೀವಿ. ವಾಪಸ್ ಬಂದು 4-5 ದೇವಸ್ಥಾನಗಳಿಗೆ ಬರೀ ಕಾಲಿನಲ್ಲಿ ಆ ಬಂಡೆ ಮೇಲೆ ನಡೆದು ಇಷ್ಟಪ್ಪ ಬೊಬ್ಬೆಗಳು ಬಂದು ಅಲ್ಲಿಗೂ ಅವ್ರಿಗೆ ನೋವಿರಲ್ಲ, ಯಾಕಂದರೆ ನ್ಯೂರೈಟಿಸ್ ಆಗಿರುತ್ತೆ, ಪೇಯ್ನ್ ಸೆನ್ಸೇಷನ್ ಕಡಿಮೆ ಆಗಿರುತ್ತೆ, ಅವ್ರು ಬಂದಾಗ ಗ್ಯಾಂಗ್ರೀನ್ ಆಗಿರುತ್ತೆ, ಕಾಲು ತೆಗಿತೀವಿ. ನಿಮ್ಗೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ಬರೀ ಕಾಲಿನಲ್ಲಿ ನಡಿಬೇಡಿ. ಅಯ್ಯಪ್ಪ ದೇವರ ಸ್ವಾಮಿ ಮೇಲೆ ನಿಮಗೂ ಭಕ್ತಿ, ನನಗೂ ಭಕ್ತಿ, ಆದರೆ ಒಬ್ಬ ವೈದ್ಯನಾಗಿ ನಿಮ್ಗೆ ಹೇಳ್ತೀನಿ, ನಾನು ಸಾಕಷ್ಟು ಸಾವಿರ ಆಪ್ರೇಷನ್ ಮಾಡಿದ್ದೀನಿ, ಆದರೆ ನನಗೆ ಬಹಳ ದುಃಖ ಆಗೋ ಆಪ್ರೇಷನ್ ಅಂದರೆ ಒಬ್ಬ ಮನುಷ್ಯನ ಕಾಲು ತೆಗೆಯೋದು, ಆಂಪುಟೇಷನ್ ಅಂತೀವಿ ನಾವು. ಇದನ್ನು ನಾನು ಮ್ಯಾಕ್ಸಿಮಮ್ ಮಾಡಿರೋದು ಜನವರಿಯಲ್ಲಿ. ನೀವು ಅನ್ಬೋದು ಥಂಡಿ ಕಾಲ, ಗಾಯ ಒಣಗ್ದಿರಂಗೆ ಇಲ್ಲ, ಥಂಡಿಗೂ ಅದಕ್ಕೂ ಸಂಬಂಧ ಇಲ್ಲ. ಬರೀ ಕಾಲಿನಲ್ಲಿ ತುಂಬ ಜನ ಬರೀ ಕಾಲಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಸೊ ಅವರಿಗೆ ಸೆನ್ಸೇಷನ್ ಇಲ್ಲದಿರೋದ್ರಿಂದ ಕಾಲಿನೊಳಗೆ ಇನ್ಫೆಕ್ಷನ್ ಆಗುತ್ತೆ, ಬ್ಲಬ್ಸ್ ಆಗುತ್ತೆ, ಸೆಲ್ಯುಲೈಟಿಸ್ ಆಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಕಾಲು ಕಳ್ಕೊಳ್ತಾರೆ. ಬೇರೆ ಗಾಯಗಳು, ಇವಾಗ ಎಷ್ಟೋ ಜನ ಪೈಲ್ಸ್ ಆಪರೇಷನ್ ಮಾಡಲಿಕ್ಕೆ ಇಂದು ಮುಂದೆ ನೋಡ್ತಾರೆ. ಯಾಕಂದರೆ ಇಲ್ಲ ಡಾಕ್ಟ್ರೆ, ಅವರಿಗೆ ನಮ್ಮ ಅಮ್ಮನಿಗೆ ಡಯಾಬಿಟಿಸ್ ಇದೆ, ಗಾಯ ಒಣಗುತ್ತೋ ಇಲ್ಲೋ, ಆ ಭಯ ನಿಮಗೆ ಬೇಡ. ಯಾವುದೇ ನಾವು ಆಪ್ರೇಷನ್ ಮಾಡಬೇಕಾದ್ರೂ ಕೂಡ ಸಕ್ಕರೆ ಕಾಯಿಲೆಯನ್ನು ಹತೋಟಿಗೆ ತಂದು, ಅಂದರೆ ವಿ ಕಂಟ್ರೋಲ್ ಡಯಾಬಿಟಿಸ್. ನಿಮ್ಗೆ ಎಷ್ಟೋ ಜನ ಇನ್ಸುಲಿನ್ ಹಾಕ್ಕೊಂಡೇ ಇರಲ್ಲ, ಹರ್ನಿಯಾ ಆಪ್ರೇಷನ್ ಮಾಡಬೇಕಾಗತ್ತೆ ಅಥವಾ ಬ್ರೆಸ್ಟ್ ಆಪ್ರೇಷನ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಇನ್ಸುಲಿನ್ ನಾವು ಚೇಂಜ್ ಮಾಡ್ಕೋತೀವಿ, ಯಾಕಂದರೆ ಗಾಯ ಒಣಗೋವರೆಗೂ ಇನ್ಸುಲಿನ್ ಇಸ್ ದ ಬೆಸ್ಟ್ ಆಂಟಿ ಡಯಾಬಿಟಿಕ್ ಡ್ರಗ್ ಅಂತ. ಇನ್ಸುಲಿನ್ ಹಾಕಿ ಅವರ ಡಯಾಬಿಟಿಸನ್ನು ಕಂಟ್ರೋಲಿಂಗ್ ಮಾಡಿ ತಂದು ಆಪ್ರೇಷನ್ ಮಾಡ್ತೀವಿ, ಗಾಯಗಳು ಒಣಗ್ತವೆ. ಸೊ ಪೈಲ್ಸ್ ಇರೋರು ಕಾಮನೆಸ್ಟ್ ಆಪ್ರೇಷನ್ ಅಂದರೆ ನಾವು ಪೈಲ್ಸ್ ಆಪ್ರೇಷನ್ ಮಾಡ್ತೀವಿ, ಮೂಲ ವ್ಯಾಧಿಗೆ ಸರ್ಜರಿ ಮಾಡ್ತೀವಿ. ಆ ಗಾಯ ಒಣಗಲ್ಲ ಅಂತ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ, ಬಟ್ ನಿಮ್ಮ ಸಕ್ಕರೆ ಕಾಯಿಲೆ ಕಂಟ್ರೋಲ್ನಲ್ಲಿರಬೇಕು. ಇದು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ. ಸೊ ಇದರಲ್ಲಿ ಎರಡು ಕಾರಣ ಯಾಕೆ ಗಾಯ ಒಂದು ನಾನು ಆಲ್ರೆಡಿ ಹೇಳಿದೆ, ಸೆನ್ಸೇಷನ್. ಎರಡನೇದು, ನಮ್ಮ ರಕ್ತನಾಳಗಳು ಅಥೆರೋಸ್ಕ್ಲಿರೋಟಿಕ್ ಚೇಂಜಸ್ ಅಂತೀವಿ. ನೋಡಿ, ರಕ್ತನಾಳದಲ್ಲಿ ಎರಡು ವೆರೈಟಿ. ಮೈಕ್ರೋಸ್ಕೋಪಿಕ್ ಕೆಪಿಲರೀಸ್ ಇರ್ತವೆ, ಅದು ಕೂಡ ಬಂದಾಗ್ಬಿಡುತ್ತೆ. ಇಲ್ಲ ದೊಡ್ಡ ಆರ್ಟ್ರಿ ಒಳಗೆ ಅಥೆರೋಸ್ಕ್ಲಿರೋಸಿಸ್ ಆಗಿ ರಕ್ತ ಪರಿಚಲನೆ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಯಾವುದೇ ಭಾಗ ಬದುಕಬೇಕಾದರೆ ರಕ್ತ ಪರಿಚಲನೆ ಇರಬೇಕು. ಅದು ಕಡಿಮೆ ಆಯಿತು ಅಂದರೆ
ಗ್ಯಾಂಗ್ರೀನ್ ಆಗುತ್ತೆ ಅಥವಾ ಗಾಯ ಒಣಗೋದಿಲ್ಲ. ಇದು ನೀವು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಸೊ ರಕ್ತನಾಳದ ಮತ್ತು ಏನು ಮಾಡಬೇಕು ಡಾಕ್ಟ್ರೇ, ಇವು ಎರಡೂ ಆಗಿದಾಗ ನಾವೇನು ಮಾಡಬೇಕು ಅಂದರೆ ನಿಮ್ಮ ರಕ್ತದ ಶುಗರನ್ನು ಬಿಗಿನಿಂಗ್ನಾಗಿಂದ ನೀವು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೇಕು. ವೆಲ್ ಕಂಟ್ರೋಲ್ ಡಯಾಬಿಟಿಸ್ನೊಳಗೆ ಕಾಂಪ್ಲಿಕೇಶನ್ಸ್ ಕಡಿಮೆ. ನೀವು ಅನ್ಕಂಟ್ರೋಲ್ ಡಯಾಬಿಟಿಸ್ನೊಳಗೆ ನಿಮ್ಮ ರಕ್ತನಾಳಗಳು ಹಾಳಾಗ್ತವೆ, ನಿಮ್ಮ ನರಗಳು ಹಾಳಾಗ್ತವೆ, ಅದರಿಂದ ನಿಮ್ಮ ಗಾಯಗಳು ಒಣಗಲ್ಲ. ಅದಕ್ಕೆ ನೀವು ಹೆದರ್ಕೋತೀರಿ ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ. ಬಟ್ ನಾವು ವೈದ್ಯರು, ನಮಗೆ ನಾಲೆಡ್ಜ್ ಇರುತ್ತೆ. ಒಬ್ಬ ಸರ್ಜನ್ ಆದರೂ ಕೂಡ ನಾನು ಐ ವಿಲ್ ಟೇಕ್ ದ ಹೆಲ್ಪ್ ಆಫ್ ಎ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಸಹಾಯ ತೊಗೊಂಡು ಅವರು ಶುಗರ್ ಕಂಟ್ರೋಲ್ ಮಾಡಿಕೊಡ್ತಾರೆ, ನಾನು ಆಪ್ರೇಷನ್ ಮಾಡ್ತೀನಿ. ಇದು ಗಮನದಲ್ಲಿಟ್ಕೊಳ್ಳಿ. ನೀವಾಗಿ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ಭಾಳ ಇಂಪಾರ್ಟೆಂಟು, ಎರೆಕ್ಟೈಲ್ ಡಿಸ್ಫಂಕ್ಷನ್. ನೋಡಿ, ತುಂಬ ಜನ ನಮಗೆ ಈಚೀಚೆಗೆ ಮೊದಲೆಲ್ಲ ನಾಚಿಕೊಳ್ಳೋರು, ನನಗೆ ಸಂಭೋಗ ಮಾಡೋಕ್ಕಾಗಲ್ಲ, ತುಂಬ ಹೊತ್ತು ಉದುರೋಕ್ಕಾಗಲ್ಲ, ಏನು ಮಾಡೋದು ಅಂತ. ಬಟ್ ಈಗ ಬಂದರೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸಕ್ಕರೆ ಕಾಯಿಲೆ ಏನಾದರೂ ಕಂಟ್ರೋಲ್ನಲ್ಲಿ ಇಲ್ದಿದ್ರೆ ಅಥವಾ ಕಂಟ್ರೋಲ್ನಲ್ಲಿದ್ದು ಮೋರ್ ದೆನ್ 10 years ಇದ್ದರೆ ಇವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅಂದರೆ ಎರೆಕ್ಷನ್ ಅಂದರೆ ಜನನಾಂಗ ಸ್ಟ್ರೈಟ್ ಆಗಬೇಕು, ಗಟ್ಟಿ ಆಗಬೇಕು. ಇದನ್ನು ಉದ್ರೇಕ ಅಂತೀವಿ, ಇದನ್ನು ಎರೆಕ್ಷನ್ ಅಂತೀವಿ. ಅದು ಫೇಲ್ ಆಯಿತು ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ನೀವು ಯಾಕೆ ಒಬ್ಬ ಜನನಾಂಗ ಅಂದರೆ ಪೀನೀಸ್ ಅಂದರೆ ಶಿಶ್ನ ಗಟ್ಟಿ ಆಗುತ್ತೆ ಅಂದರೆ, ತುಂಬ ಜನ ನನ್ನ ಕೇಳ್ತಾರೆ, ಫೋನ್ ಮಾಡ್ತಾರೆ ನನ್ನ ವಿಡಿಯೋ ನೋಡಿ, ಡಾಕ್ಟ್ರೇ ನನ್ನ ಶಿಶ್ನ ತುಂಬ ಚಿಕ್ಕದಿದೆ, ಬೆಳವಣಿಗೆ ಆಗಲ್ವ ಅಂತ ಕೇಳ್ತಾರೆ. ದಯವಿಟ್ಟು ಇದೊಂದು ಸ್ಟ್ಯಾಂಡರ್ಡ್ ವರ್ಡ್ ನಂದು. ನಿಮ್ಮದು ಉದ್ದ ಎಷ್ಟಿದೆ ಅಲ್ಲ ಇಂಪಾರ್ಟೆಂಟು, ಎಷ್ಟೊತ್ತು ಗಟ್ಟಿ ಆಗುತ್ತೆ. ಇದನ್ನು ನಾವು ಇಟ್ ಈಸ್ ನಾಟ್ ದ ಲೆಂತ್, ಇಟ್ ಈಸ್ ದ ಸ್ಟ್ರೆಂತ್ ಅಂತೀವಿ. ನೀವು ಪೀನೀಸ್ ಲೆಂತ್ ಅಲ್ಲ ಇಂಪಾರ್ಟೆಂಟ್, ಎಷ್ಟೊತ್ತು ಉದ್ರೇಕಗೊಳ್ಳುತ್ತೆ. ಈ ಉದ್ರೇಕಗೊಳ್ಳಬೇಕಾದ್ರೆ ಎರಡು ಇಂಪಾರ್ಟೆಂಟ್, ಒಂದು ನರ್ವ್ಸು, ಇನ್ನೊಂದು ಬ್ಲಡ್ ವೆಸಲ್ಸು. ನೀವು ಎಡಕಲ್ಲು ಗುಡ್ಡದ ಮೇಲೆ ಪಿಕ್ಚರ್ ನೋಡಿರ್ಬೇಕು ನೀವು. ಅವನು ಆರ್ಮಿಯಿಂದ ಬಂದಿರ್ತಾನೆ, ಎಡಕಲ್ಲು ಗುಡ್ಡದ ಮೇಲೆ ಹೀರೋ. ಬಟ್ ಅವನಿಗೆ ಒಂದು ಇಂಜುರಿ ಆಗಿರುತ್ತೆ ಯುದ್ಧದಲ್ಲಿ ಬೆನ್ನಿಗೆ. ಅಲ್ಲಿ ಇಂಜುರಿ ಆದರೆ ಪೀನೀಸ್ಗೆ ಸಪ್ಲೈ ಆಗೋಂಥ ನರ್ವ್ಸು, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತೀವಿ, ಅದು ಡ್ಯಾಮೇಜ್ ಆಗಿರುತ್ತೆ. ಆದ್ದರಿಂದ ಅವನಿಗೆ ಉದ್ರೇಕ ಆಗಲ್ಲ. ಅದಕ್ಕೆ ಅವನ ಹೆಂಡತಿ, ಆ ಪಿಕ್ಚರ್ ಇರೋದೇ ಹಂಗೇ, ಆಕೆಗೆ ಇವನು ತೃಪ್ತಿಪಡಿಸೋಕ್ಕಾಗಲ್ಲ, ಹಂಗಾಗಿ ಅವಳು ದಾರಿ ತಪ್ತಾಳೆ. ಇದನ್ನು ನೀವು ಪಿಕ್ಚರ್ನ ನೋಡಿರ್ತೀರಿ. ಅದರ ಅರ್ಥ ಇದು, ತಪ್ಪು ಅವನದಲ್ಲ, ತಪ್ಪು ಅವಳದಲ್ಲ. ಅವಳಿಗೆ ಆ ಏಜ್ನಲ್ಲಿ ಸೆಕ್ಷುವಲ್ ಇಂಟ್ರೆಸ್ಟ್ ಇರುತ್ತೆ, ಇವ್ನಿಗೆ ಅನ್ಫಾರ್ಚುನೇಟ್ಲಿ ಬೀಯಿಂಗ್ ಅನ್ ಹಸ್ಬೆಂಡ್ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆಗ ಅನ್ಫಾರ್ಚುನೇಟ್ಲಿ ಅವಳು ದಾರಿ ತಪ್ತಾಳೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾರಾದರೂ ಆ ರೀತಿ ಆದರೆ ನಿಮಗೆ ಭಾಳ ಇಂಪಾರ್ಟೆಂಟು. ಸೊ ಆದ್ದರಿಂದ ಇದನ್ನು ವಿಚಾರ ತಿಳ್ಕೊಳ್ಳಿ. ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ? ಡೆಫಿನೆಟ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಮೆಡಿಸಿನ್ಸ್ನ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಮೆಡಿಸನ್ ಇರ್ತವೆ. ಸೊ ನಿಮಗೆ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದೀನಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಇನ್ ಡಯಾಬಿಟಿಸ್ ಅಂದರೆ ನ್ಯೂರಲಾಜಿಕಲ್ಲು, ಈವನ್ ಡ್ಯಾಮೇಜ್ ಅಲ್ಲ, ಡಯಾಬಿಟಿಸ್ನೊಳಗೆ ನರ್ವ್ಸ್ ವೀಕ್ ಆಗ್ತವೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ, ಅದರಿಂದ ಆಗುತ್ತೆ. ಇದಕ್ಕೆ ದಯವಿಟ್ಟು ಅದಕ್ಕೋಸ್ಕರವಾಗಿ ಸ್ಪೆಷಲಿಸ್ಟ್ ಇರ್ತಾರೆ, ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ನಾವು ಯೂಶ್ವಲಿ ರೆಫರ್ ಮಾಡ್ತೀವಿ. ದಯವಿಟ್ಟು ಯಾರೂ ಕೂಡ ಮೆಜೆಸ್ಟಿಕ್ನೊಳಗೆ ಬೋರ್ಡ್ ಹಾಕ್ಕೊಂಡಿರ್ತಾರೆ ಕ್ವ್ಯಾಕ್ಸು, ಅಥವಾ ಫುಟ್ಪಾತ್ನೊಳಗೆ ಆಯುರ್ವೇದ ಮೆಡಿಸಿನ್ ಕೊಡ್ತೀನಿ, ಹುಲಿ ಚರ್ಮ ಕೊಡ್ತೀನಿ, ಹುಲಿ ಉಗುರು ಕೊಡ್ತೀನಿ, ಅವ್ರು ಯಾರನ್ನೂ ನಂಬೇಡಿ. ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.